ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದ ಹೊರವಲಯದಲ್ಲಿ ಇರುವ ಗಂಗನಗರ ಭಾಗದ ರೈತರ ಭತ್ತದ ಬೆಳೆಗೆ ನೀರು ಹರಿಸಿ ಒಣಗಿ ಹಾನಿಯಾಗಿದ್ದು, ಹಾನಿಗೊಳಗಾದ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಒತ್ತಾಯಿಸಿದ ಹಿನ್ನೆಲೆ ಮಿನಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ನೀರು ಬರ್ತಾ ಇದ್ದಂತೆಯೇ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತ ಸಂಭ್ರಮ ಮೂಡಿದೆ. ಸಾಲ ಸೋಲ ಮಾಡಿಕೊಂಡು ಭತ್ತ ಬೆಳೆದ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದು, ನೀರಿನ ಮೂಲಗಳು ಬತ್ತಿ ಹೋದ ಹಿನ್ನೆಲೆ ಬೆಳೆಗೆ ನೀರು ಹರಿಸಿಕೊಳ್ಳಲು ಸಾಧ್ಯವಾಗಿದೆ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆ ಒಣಗಿ ಹಾನಿಯಾಗ್ತಾ ಇದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಅವರು ನಗರದ ರೈತರ ಜಮೀನುಗಳಿಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಕೈಯಲ್ಲಿ ಸಲಿಕೆ ಹಿಡಿದು ಪ್ರತಿಭಟನೆ ಹೋರಾಟದ ಎಚ್ಚರಿಕೆ ಕೊಟ್ಟ ಹಿನ್ನೆಲೆ ಹಳ್ಳಕ್ಕೆ ನೀರು ಹರಿದು ಬಂದ ಹಿನ್ನೆಲೆ ರೈತರು ಬೆಳೆದ ಭತ್ತಕ್ಕೂ ಮತ್ತು ದನ ಕರುಗಳು ಹಾಗೂ ಜಲಚರಗಳಿಗೆ ಉಸಿರಾಡಲು ಅನುಕೂಲವಾಗಿದೆ ಎಂದಿದ್ದಾರೆ. ಹಳ್ಳಕ್ಕೆ ನೀರು ಹರಿಸಿದ್ರೂ ಸಾಲದು, ಭಕ್ತ ರಾಶಿಯಾದ ನಂತರ ತುರ್ತಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ತುಕ್ಕು ಹಿಡಿದ ಗೇಟ್ಗಳಿಗೆ ತುಕ್ಕು ಹಿಡಿಯದಂತೆ ಬಣ್ಣ ಹಚ್ಚಿ ಉತ್ತಮ ಗುಣಮಟ್ಟದ ರಬ್ಬರ್ ಬುಷ್ ಮತ್ತು ಬಿಡಿಂಗ್ ಅಳವಡಿಸಿ ನೀರು ಸೋರಿಕೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ತಡೆಗೋಡೆ ನಿರ್ಮಾಣ ಮಾಡಿ ಮತ್ತು ಬೃಹತ್ ಆಕಾರದ ಆಹಾರದ ವಿದ್ಯುತ್ ದೀಪ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದ್ರೆ ಮುಂದಿನ ದಿನದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಕುಳಿತು ವಿನೂತನ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಬ್ರಿಡ್ಜ್ ಆದ್ಮೇಲೆ ಎಲ್ಲರಿಗೂ ಅನುಕೂಲ ಆಗಿತ್ತು ರೀ. ಆದ್ಮೇಲೆ ಒಂದು 5-6 ವರ್ಷ ಚಲೋನೆ ಬೆಳೆದ್ವಿ. ಈಗ ಹೋದ ವರ್ಷನ ಭಾಳ ನೀರಿಲ್ಲಾರ್ದು ಎಲ್ಲ ರೈತರು ಎಣ್ಣೆ ಕುಡಿಯೋ ಪರಿಸ್ಥಿತಿ ಆಗಿತ್ತು. ಈ ವರ್ಷನ ಹಂಗೆ ಆಗಿತ್ತು, ಎಲ್ಲ ಪೂರ ಅಷ್ಟು ಒಣಗಿ ಅದು ಮಾಲು. ಈ ಮೊನ್ನೆ ನಮ್ಮ ಉಮೇಶ್ ಕಾಕ ಅವ್ರು ಬಂದ ಮೇಲೆ ಸ್ವಲ್ಪ ಅವ್ರಲಿಂತ ಸ್ವಲ್ಪ ಉಪಕಾರ ಆಯ್ತು ನಮ್ಗೆ. ಅವ್ರಿಗೇನ ಕಣ್ ತೆರಲಿಲ್ಲ ಅಂದ್ರೆ ದೇವ್ರ ಕಣ್ ತೆರೆದಂಗೆ ಆಯ್ತು. ಅವ್ರು ಬಂದ ಮೇಲೆ ಸ್ವಲ್ಪ ಅದ್ರದ್ದು ನಾವು ಬೆಳೆ ಖರ್ಚು ಮಾಡಿದ್ದಾನ ಸ್ವಲ್ಪ ಖರ್ಚನ ಓದ್ತದ. ಇಲ್ಲ ಅಂತಂದ್ರೆ ಎಣ್ಣೆ ಕುಡಿಯೋದು ಒಂದೇ ಉಳಿದಿತ್ತು. ಅಷ್ಟು ಮಂದಿ ರೈತರು ಇಲ್ಲಿ ಆಜುಬಾಜಿನವ್ರು. ಈಗ ಮತ್ತೆ ನೀರೆಲ್ಲ ಅಷ್ಟು ಅದು ವಯಸ್ಸಾರು ಹೋಗ್ಯದ, ನೀರು ಹೋಗಲ್ಲ, ಓದ್ತಾವ. ಒಬ್ಬರನ್ನ ಬಂದು ಕೇರ್ ಮಾಡೋದಿಲ್ಲ ಅದಕ್ಕೆ. ಅದು ವಯಸ್ಸಾರ ಹಾಕ್ಬೇಕು, ಬುಷ್ ಹೊಡೆದು ಪೈಂಟ್ ಹಚ್ಬೇಕು, ಈ ತಡೆಗೋಡೆ ಮಾಡ್ಬೇಕು. ಹೋದ ವರ್ಷ ಎರಡು ಹುಡುಗರು ಬಿದ್ದ ಕೇಸಿಂತ ಸಾಯವರೇ ಉಳ್ದಾರ, ಸತ್ತಂಗೆ ಆಗ್ಯದವ್ರು. ಕೈ ಕಾಲೆಲ್ಲ ಮುರಿದವ. ಯಾರು ಬಂದ್ ಕೇರ್ ಮಾಡೋರಿಲ್ಲ. ಇಲ್ಲಿ ಒಂದು ಲೈಟ್ ಹಾಕ್ಬೇಕು. ರಾತ್ರಿ ನಾವು ಹಗಲ ರಾತ್ರಿ ಇಲ್ಲೇ ತಿರುಗ್ತೀವಿ. ಇದಕ್ಕೇನು ಅನುಕೂಲ ಇಲ್ಲ. ಸ್ವಲ್ಪ ಸಿಸಿ ಕ್ಯಾಮ್ರಾನ ಕುಂದರ್ಸ್ಬೇಕು, ಒಂದು ಲೈಟ್ ಹಾಕಿಸ್ಬೇಕು. ನೀರ್ ಬಿಟ್ಟಾರ ಈಗ ಸ್ವಲ್ಪ ಅನುಕೂಲ ಆಗಿದೆ. ನೀರು ಬಿಟ್ರನ ಕೂಡ ನಮ್ದು ಎಷ್ಟು ಖರ್ಚು ಮಾಡಿ ಅಷ್ಟೇ ತೇಲ್ತದ. ನಮಗೇನು ಉಳಿಯಪ್ಲೇ ಇಲ್ಲ. ಗದ್ದೆ ಎಲ್ಲ ಒಣಗಿ ಹೋಗ್ಯಾವ. ಒಣಗಿದ ಗದ್ದಿಗೆ ಪರಿಹಾರ ಕೊಡ್ಬೇಕು. ಒಣಗಿದ ಗದ್ದಿಗೆ ಪರಿಹಾರ ಕೊಡ್ಬೇಕು ನಮಗೆ. ನಾವು ನೀರು ಇರ್ಲಾರ್ದ ಶೈಲಿಯಾಗ ಕೂತಿದ್ವಿ. ಉಮೇಶ್ ಕಾಕನ ಬಲ್ಲಿಗೆ ಹೋದ್ವಿ. ಇಂಥವ್ರ ಬಲ್ಲಿಗೆ ಹೋದ್ರ ಕೆಲಸ ಆತಂದ್ರು. 1 ತಿಂಗಳಿಂದ 1.5 ತಿಂಗಳಿಂದ ಬಡದಾಡಿದ್ವಿ. ಅಂದ್ರನ ಅಧಿಕಾರಿಗಳಿಗೆಲ್ಲ ಹೋಗಿ ಒತ್ತಡ ಮಾಡಿದ್ರನ ನೀರು ಬಿಡ್ಲಿಲ್ಲ. ಅವಾಗ ಮತ್ತೆ ಹೋಗಿಸಿಂದ ಮತ್ತೆ ಪ್ರತಿಭಟನೆ ಮಾಡಿಗೆಸಿಂದ DC ಅವರಿಗೆ ಮನವಿ ಕೊಟ್ಟಿ. ಅಂದ್ಮೇಲೆ ಉಮೇಶ್ ಕಾಕ ನೀರು ಇವಾಗ ಬಿಟ್ಟ ಮೇಲೆ ಸ್ವಲ್ಪ ನಮ್ಗೆ ಖುಷಿ ಆಗ್ಯದ. ಅಂದ್ರನ ಅರ್ಧ ಗದ್ದಿ ಇವಾಗ ಲಾಸ್ ಆಗ್ಯಾವ. ಅಂದ್ರನ ಪರಿಹಾರ ಕೊಡ್ಬೇಕು. ಪರಿಹಾರ ಕೊಟ್ರ ನಾವು ಏನೋ ಸ್ವಲ್ಪ ಬದುಕ್ತಿವಿ. ಇಲ್ಲಾಂದ್ರ ಬಡ್ಡಿ ಕಟ್ಟಲಾಗಲಾರದು ಮನುಷ್ಯ ಇದಾಗಿಬಿಡ್ತಾನ. ಸಾಲ ಮಾಡಿಬಿಟ್ಟಿವಿ ಎಲ್ಲದಲ್ಲೇ. ಗದ್ದಿ ಒಣಗಿದ ಅದಕ್ಕೆ ನಮ್ಗೆ ಒಟ್ಟಿಗೆ ಕೂಳ್ ಸತ್ತಕ್ಕೆ ಹೋಗಿಲ್ಲ. 1.5 ತಿಂಗಳಾಯ್ತು. ಇಲ್ಲಿಗೆ ಅಂದ್ರ 1.5 ತಿಂಗಳಾಯ್ತು. ಅಂದ್ರನು ನೀರ್ ಬಂದಿದಿಲ್ಲ. ಇವಾಗ ನೀರ್ ಬಂದವ. ಅಂದ್ರನು ಸ್ವಲ್ಪ ಖುಷಿ ಆಗ್ಯದ ನಮಗ್. ಉಮೇಶ್ ಕಾಕಗೆ ಧನ್ಯವಾದ ಹೇಳ್ತೀವಿ ನಾವು ತುಂಬೂರು ದೇವಲಿಂದ. ಅವ್ರು ನೀರ್ ಬಿಟ್ಟೋದಕ್ಕೆ ಎಲ್ಲರಿಗೆ 2 ವರ್ಷದಿಂದ ನಮ್ಮ ಬ್ರಿಡ್ಜಿಗೆ ನೀರು ಒಂದು ಹನಿ ಕೂಡ ಇರಲಿಲ್ಲ. ನಾವು ಮುದ್ನೊಳಕ್ಕೆ ಹೋದಿವಿ, ಉಮೇಶ್ ಅಣ್ಣ ಅವ್ರ ಬೆಲೆಕ್ಕೆ ಹೋದಿವಿ. ನೀರಿನ ಸಲಾಗಾಗಿ ದನ ಕರಗಳಿಗೆ ನೀರು ಇರ್ಲಾರ್ದಂಗೆ ಆಗಿತ್ತು. ಎಷ್ಟು ಸಲ ಮ್ಯಾಗ ಡ್ಯಾಮಿಗೆ ಹೋದ್ರೆ ಭೀ ನೀರು ಬಿಟ್ಟಿಲ್ಲ ಯಾರು. ನೀರು ಬಿಡ್ಲಾರ ಸಲಾಗ ಉಮೇಶ್ ಅಣ್ಣ ಮುದ್ನೊಳ ಅವ್ರ ಬೆಲೆಕ್ಕೆ ಹೋಗಿ ಭೇಟಿಯಾಗಿ ಬಂದರೆ ಭೀ ನೀರು ಬಿಡಲಿಲ್ಲ. ಅಂದರೆ ಭೀ ಆತನ ಹಟ್ಟಿನಿಂದ ನೀರು ತರತನ ನಾನು ಬಿಡೋಕಿಲ್ಲ ಅಂತಂದಿದ್ದ. ನೀರು ತಂದನ. ತಂದ ಸಲಾಗ ಇಷ್ಟೆಲ್ಲ ನೀರು ತುಂಬ್ಯಾವ. ಅವರಿಗೆ ಧನ್ಯವಾದ ಹೇಳ್ತೀನಿ. ನಗರದ ಗಂಗಾ ನಗರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನೀರು ಸಂಪೂರ್ಣ ಒಣಗಿ 2 ವರ್ಷಲಿಂತ ರೈತರು ಏನಂದ್ರೆ ಭತ್ತಕ್ಕೆ ಪರದಾಡಿತಿ ಸಂಪೂರ್ಣ ಹಾಳು ಮಾಡಿಕೊಂಡ್ರೆ ಇಲ್ಲಿವರೆಗೆ ಅವ್ರಿಗೆ ಯಾವುದು ಸರ್ಕಾರಲಿಂತ ಪರಿಹಾರ ಕೊಡೋದಾಗಲಿ ಸರ್ಕಾರ ಅಧಿಕಾರಿಗಳು ಬಂದು ಅವ್ರಿಗೆ ಏನೋ ಧೈರ್ಯ ಹೇಳ್ತಕ್ಕಂಥದ್ದು ಇಲ್ಲಿವರೆಗೆ ಮಾಡಿಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿದ ಮ್ಯಾಕಾದ ರೈತರಿಗೆ ಸದ್ಬಳಕೆ ಆಗಿಲ್ಲ. ಇವತ್ತೇನಂದ್ರೆ ಕೆಲವು ದಿನಗಳಿಂದ ಸಲಿಕೆ ಹಿಡಿದು ರೈತರು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ನೀರು ಬಂದಿರೋದ್ರಿಂದ ರೈತರು ಆದರೆ ಖುಷಿಯಾಗಿರೋ. ಆದ್ರೆ ಸಮಯಕ್ಕೆ ಸರಿಯಾಗಿ ನೀರು ಬಂದಿಲ್ಲ. ಏನಾಗ್ತದೆ, ಮನುಷ್ಯಾಗ ಸಮಯಕ್ಕೆ ಸರಿಯಾಗಿ ನೀರು ಬಂದ್ರೆ ರೈತ ಇನ್ನೂ ಖುಷಿ ಇರ್ತದೆ. ಆದರೂ ಕೂಡ ಇಲ್ಲಿ ಕೆಲವು ಗದ್ದೆಗಳು ಒಣಗ್ಯಾವ. ಮೇಲೆ ಇರ್ತಕ್ಕಂಥ ಗದ್ದೆಗಳು ನೀರೆಲ್ಲ ಕರೆದು ಒಣಗ್ಯಾವ. ಅದಕ್ಕೆ ಸೂಕ್ತ ಪರಿಹಾರ ಜಿಲ್ಲಾಡಳಿತ 50,000 ಕೊಡ್ಬೇಕಂತ ಹೇಳಿದೀನಿ. ಅದು ಹೇಳಿದಂಗೆ ನಾನು ನಡ್ಕೊಂತೀನಿ. ಅದು ಸರ್ಕಾರ ಕೂಡ ನಡ್ಕೋಬೇಕು. ಅದು ಎಷ್ಟಾದಂಥ ಪರಿಶೀಲಿಸಿ ಅದಕ್ಕೆ ಎಕರೆಗೆ 50,000 ಕೊಡ್ತಕ್ಕಂಥ ಕೆಲಸ ಆಗಬೇಕು. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದಂತಕ್ಕಂಥ ತಡೆಗೋಡೆ ಮಾಡಿಲ್ಲ ನೋಡಿ ಇಂಜಿನಿಯರ್ಗಳು 4 ಇದು ಮಾಡಿದ ಮ್ಯಾಗ ಅಟ್ಲೀಸ್ಟ್ ಇದಕ್ಕೆ ತಡೆಗೋಡೆ ಮಾಡ್ಬೇಕಂತ ಪರಿಜ್ಞಾನ ಅವ್ರಿಗಿಲ್ಲ. ಇಲ್ಲಿ ಎತ್ತುಗಳು ಬಿದ್ದಾವ, ಗಾಡಿ ಹಾಕೊಂಬಿದ್ದಾರ.
ಆದರೂ ಕೂಡ ತಡೆಗೋಡೆ ಆಗ್ಬೇಕು ತಕ್ಷಣ. ಮತ್ತು ಈ ಗೇಟ್ಗಳು ಜಂಗಿಡ್ದು ಅಂತ ಎಲ್ಲ ತೆಗಿಬೇಕು. ಈ ಬೆಳೆ ಮುಗಿದಾಕ ತೆಗೆದು ಅದಕ್ಕೆಲ್ಲ ಪೇಂಟಿಂಗ್ ಮಾಡಿ ರಬ್ಬರ್ ಬುಷ್ ಮಾಡಿ ಕೇಸಿ ಯಾವುದೇ ಕಾರಣಕ್ಕೆ ನೀರು ಹೋಗದಂತ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಭಾಗದಾಗ ಒಂದು ಐಮಾಕ್ಸ್ ಲೈಟ್ ಹಾಕಿ ಇಲ್ಲಿ CC ಕ್ಯಾಮ್ರಾ ಅಳವಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ಈ ನೀರು ಸಂರಕ್ಷಣೆ ಮಾಡ್ಲಕ್ಕತ್ತ. ಈ ಭಾಗದಾಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎರಡು ಬದಿಯಲ್ಲಿರ್ತಕ್ಕಂಥ ರೈತರಿಗೆ ಏನದಂದ್ರೆ ನೀರು ಅನುಕೂಲ ಅಂತ ಬೆಳೆ ಬೆಳೆದ ಕೇಸಿ ಬೆಂಗಳೂರು ಬಾಂಬೆ ಹೋಗ್ತಕ್ಕಂಥದ್ದು ನಿಲ್ಲಿಸಿ ಅವರು ಉಪಜೀವನಕ್ಕೆ ಮುಂದೆ ಬರ್ತಾರಂತಕ್ಕಂಥದ್ದು ನನ್ನ ಅನಿಸಿಕೆ ಅದ, ನಮ್ಮ ಬೇಡಿಕೆ ಅದ. ಇದು ಈಡೇರಿಸಲಿಲ್ಲ ಅಂದರೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಮತ್ತೆ ಆ ಸರಿ ಸಲಿಗೆ ತೊಗೊಂಡಿವಿ. ಈ ಸರಿ ಬಾರ್ಕಲ್ ತೊಗೊಂಡು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ರೈತರು ಬೆಳೆದ ಭತ್ತ ಹಾಗೂ ಜಾನುವಾರು ಜಲಾಶಯಗಳಿಗೆ ಸಮಯಕ್ಕೆ ಸರಿಯಾಗಿ ನೀರು ಹರಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವ ಮೂಲಕ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಚಳಿ ಬಿಡಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.